ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಮಾತೆ ಲಕ್ಷ್ಮಿಗೆ ಯಾವ ರೀತಿಯಾದಂತಹ ಹೂಗಳನ್ನು ಅರ್ಪಿಸಿದ್ರೆ ತಾಯಿ ಪ್ರಸನ್ನಳಾಗ್ತಾಳೆ ಅನ್ನೋ ಒಂದು ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಹಂಚ್ಕೊತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಅಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮಾತೆ ಲಕ್ಷ್ಮಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟವಾದಂತಹ ದೇವತೆ. ಏಕೆ ಅಂತ ಅಂದರೆ ಲಕ್ಷ್ಮೀ ದೇವಿನ ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ತಾಯಿ ಒಲಿದ್ರೆ ಸ್ಥಿರವಾಗಿ ನೆಲೆಸಿದ್ರೆ ಯಾವುದೇ ರೀತಿಯಾದಂತಹ ಬೇರೆ ಕುಂದುಕೊರತೆಗಳಿರೋದಿಲ್ಲ. ಹಾಗಾಗಿ ಹೆಚ್ಚಿನದಾಗಿ ಮಾತೆ ಲಕ್ಷ್ಮೀ ದೇವಿನ ಹೋಲಿಸ್ಕೊಳ್ಳೋದಕ್ಕೆ ವಿವಿಧ ಬಗೆಯ ಪೂಜೆಗಳನ್ನ ಮಾಡ್ತಾರೆ. ಆ ರೀತಿಯಾಗಿ ಮಾಡುವಂತಹ ಪೂಜೆಗಳಲ್ಲಿ ಕೆಲವು ವಿಶೇಷವಾದ ಹೂಗಳನ್ನು ಮಾತೆ ಲಕ್ಷ್ಮಿಗೆ ಅರ್ಪಿಸಲಾಗುತ್ತೆ. ಕೆಲವು ಬಗೆಯ ಹೂಗಳಿಗೆ ಅದರದೇ ಆದಂತಹ ಒಂದು ವಿಶೇಷತೆ ಇದೆ ಮತ್ತು ಹಾಗೆ ಆ ಹೂಗಳನ್ನು ಮಾತೆ ಲಕ್ಷ್ಮಿಗೆ ಅರ್ಪಿಸಿದ್ರೆ ಮಾತೆ ಪ್ರಸನ್ನಳಾಗ್ತಾಳೆ ಅನ್ನೋವಂಥ ಒಂದು ವಾಡಿಕೆ ಇದೆ. ಹಾಗೆ ಆ ರೀತಿಯಾದಂತಹ ಹೂಗಳಲ್ಲಿ ಮೊದಲನೇ ಒಂದು ಹೂ ಅಂತ ಅಂದರೆ ಮಲ್ಲಿಗೆ ಹೂವು. ದುಂಡು ಮಲ್ಲಿಗೆ ಹೂವಾಗಲಿ, ಮಲ್ಲಿಗೆ ಹೂವಾಗಲಿ, ಯಾವುದೇ ಥರವಾದಂತಹ ಮಲ್ಲಿಗೆ ಹೂವಾಗಲಿ, ಆ ಒಂದು ಮಲ್ಲಿಗೆ ಹೂವನ್ನ ತಾಯಿಗೆ ಅರ್ಪಿಸೋದ್ರಿಂದ ತಾಯಿ ಪ್ರಸನ್ನಳಾಗ್ತಾಳೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಮಾತೆಯ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ಮಲ್ಲಿಗೆ ಹೂ ಸಿಗೋ ಸೀಸನ್ನಲ್ಲಿ ಮಲ್ಲಿಗೆ ಹೂನ ತಾಯಿಗೆ ಅರ್ಪಿಸಿ. ಮತ್ತು ಹಾಗೆ ಕೆಂಪು ದಾಸವಾಳ ಹೂವಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ನೀಡಲಾಗುತ್ತೆ. ಅದರಲ್ಲೂ ಹೆಚ್ಚಿನದಾಗಿ ತಾಯಿ ದುರ್ಗೆ ಮಾತೆ ಪೂಜೆ ಆಗಿರ್ಬೋದು, ಹಾಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಈ ರೀತಿಯಾದಂತಹ ವಿಶೇಷ ಪೂಜೆ ಮಾಡೋ ಸಂದರ್ಭದಲ್ಲಿ ದಾಸವಾಳದ ಹೂವನ್ನು ಅರ್ಪಿಸೋದು ಪದ್ಧತಿಯಲ್ಲಿದೆ. ಆ ಒಂದು ದಾಸವಾಳದ ಹೂವಿಗೆ ಅದರದೇ ಆದ ಮಹತ್ವವಿದೆ. ಅಂದರೆ ಈ ಒಂದು ದಾಸವಾಳದ ಹೂವಿನಲ್ಲಿ ಹೆಚ್ಚು ತಾಯಿ ಲಕ್ಷ್ಮೀ ಮಾತೆನ ಆಕರ್ಷಿಸುವಂತಹ ಒಂದು ವಿಶೇಷತೆ ಇದೆ. ಹಾಗಾಗಿ ಹೆಚ್ಚಿನದಾಗಿ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಇಲ್ಲ ವೈಭವಲಕ್ಷ್ಮಿ ಪೂಜೆ ಆಗಿರ್ಬೋದು, ಈ ರೀತಿಯಾಗಿ ಲಕ್ಷ್ಮೀ ಮಾತೆಯ ಒಂದು ಅನುಗ್ರಹ ಪಡೆಯೋದಕ್ಕೆ ಮಾಡುವಂತಹ ವಿಶೇಷ ಪೂಜೆಗಳಲ್ಲಿ ಹೆಚ್ಚಿನದಾಗಿ ಈ ಒಂದು ಕೆಂಪು ದಾಸವಾಳವನ್ನು ಬಳಸ್ತಾರೆ. ಹಾಗಾಗಿ ಕೆಂಪು ದಾಸವಾಳ ಹೂವನ್ನು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಮಾಡುವಂಥ ಪೂಜೆ ಸಂದರ್ಭದಲ್ಲಿ ಈ ಒಂದು ದಾಸವಾಳ ಹೂವನ್ನು ಅರ್ಪಿಸೋದ್ರಿಂದ ಈ ಮಹಾಲಕ್ಷ್ಮಿ ಬಹಳ ಬೇಗ ಒಲಿತಾಳೆ. ಮತ್ತು ಹಾಗೆ ತುಳಸಿ ಹೂವನ್ನು ತಾಯಿ ಲಕ್ಷ್ಮಿಗೆ ಅರ್ಪಿಸೋದ್ರಿಂದ ತಾಯಿ ಬಹಳ ಬೇಗ ಪ್ರಸನ್ನಳಾಗ್ತಾಳೆ ಅನ್ನೋ ಮಾತಿದೆ. ಹಾಗಾಗಿ ತುಳಸಿ ದಳವನ್ನು ಕೂಡ ಮಾತೆ ಲಕ್ಷ್ಮಿಗೆ ಅರ್ಪಿಸಿ. ಮತ್ತು ಹಾಗೆ ಜಾಜಿ ಹೂವನ್ನು ಕೂಡ ತಾಯಿ ಲಕ್ಷ್ಮೀ ಮಾತೆಗೆ ಅರ್ಪಿಸೋದ್ರಿಂದ ಮಾತೆ ಪ್ರಸನ್ನಳಾಗ್ತಾಳೆ ಅನ್ನೋವಂಥ ಒಂದು ಮಾತಿದೆ. ಹಾಗೆ ಈ ಒಂದು ಜಾಜಿ ಹೂವನ್ನು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ತಾಯಿಯನ್ನು ಕುರಿತು ವಿಶೇಷವಾಗಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಜಾಜಿ ಹೂವನ್ನು ಅರ್ಪಿಸಿ. ಮತ್ತು ಹಾಗೆ ಪಾರಿಜಾತ ಹೂವನ್ನು ಕೇಳಿರ್ತೀರಾ, ನೋಡಿರ್ತೀರಾ. ಪಾರಿಜಾತ ಹೂವನ್ನು ತಾಯಿಗೆ ಅರ್ಪಿಸೋದ್ರಿಂದ ತಾಯಿ ಬಹಳ ಬೇಗ ಒಲಿತಾಳೆ. ಮತ್ತು ಹಾಗೆ ಕೇಪಳ ಪುಷ್ಪ, ಈ ಒಂದು ಹೂ ಕೆಂಪು ಬಣ್ಣದ್ದಾಗಿರುತ್ತೆ. ಈ ಒಂದು ಕೇಪಳ ಪುಷ್ಪವನ್ನು ಕೂಡ ಮಾತೆಗೆ ಅರ್ಪಿಸೋದ್ರಿಂದ ತಾಯಿ ಪ್ರಸನ್ನಳಾಗ್ತಾಳೆ. ಈ ರೀತಿಯಾದಂತಹ ವಿವಿಧ ಬಗೆಯ ಹೂಗಳನ್ನು ಇದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಆದಷ್ಟು ಶುಕ್ರವಾರ ಮಂಗಳವಾರ ಈ ಒಂದು ಸಂದರ್ಭದಲ್ಲಿ ಮತ್ತು ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವಿಶೇಷವಾಗಿ ತಾಯಿಯನ್ನು ಕುರಿತು ಮಾಡುವಂತಹ ವೈಭವಲಕ್ಷ್ಮಿ ವ್ರತದಲ್ಲಾಗಲಿ ಈ ರೀತಿಯಾದಂತಹ ವ್ರತಗಳಲ್ಲಿ ನಾವು ಈ ಒಂದು ಕೆಂಪು ದಾಸವಾಳ ಆಗಲಿ, ತುಳಸಿ ಆಗಲಿ, ಮತ್ತು ಹಾಗೆ ಕೇಪಳ ಪುಷ್ಪವಾಗಲಿ, ಮಲ್ಲಿಗೆ ಹೂವಾಗಲಿ, ಜಾಜಿ ಹೂವಾಗಲಿ ವಿಶೇಷವಾದ ಪುಷ್ಪಗಳಿಂದ ಮಾತೆ ಲಕ್ಷ್ಮಿಗೆ ನಾವು ಪುಷ್ಪಾರ್ಚನೆಗಳನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡು ಆ ಒಂದು ಸಂಕಲ್ಪಗಳು ನೆರವೇರಲಿ ಅನ್ನೋ ಕಾರಣಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ರೆ ತಾಯಿ ಬಹಳ ಬೇಗ ಒಲಿತಾಳೆ. ಪ್ರತಿಯೊಬ್ಬರ ಮನೆಯಲ್ಲೂ ಮಾತೆ ಲಕ್ಷ್ಮಿ ನೆಲೆಸಲಿ, ಆದಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.